ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾನು ಆಶೀಶ್ ಕೆ ಪಾಟೀಲ್. ತಾವೆಲ್ಲರೂ ಚೆನ್ನಾಗಿದ್ದೀರಾ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ, ಬಹಳಷ್ಟು ಜನ ಮೆಸೇಜ್ ಮಾಡಿ ಮತ್ತೆ ಒಂದು ವಾಟ್ಸಪ್ ಅಲ್ಲಿ ಏನೋ ಕೇಳ್ತಾ ಇದಾರೆ ಅಂದ್ರೆ, ಒಂದು ಪಿಂಕ್ ಕಾರ್ಡ್ ಬಗ್ಗೆ ಡೀಟೇಲ್ಸ್ ಅನ್ನ ಹೇಳ್ಕೊಡಿ, ಪಿಂಕ್ ಕಾರ್ಡ್ ಬಗ್ಗೆ ಡೀಟೇಲ್ಸ್ ಅನ್ನ ಹೇಳ್ಕೊಡಿ, ಇದು ಎಲ್ಲಿ ಪಡ್ಕೋಬೇಕು, ಮತ್ತೆ ಹೇಗೆ ಅರ್ಜಿಯನ್ನು ಹಾಕಬೇಕು, ಮತ್ತೆ ಇದರ ಬಗ್ಗೆ ಒಂದು ಡೀಟೇಲ್ಸ್ ಅನ್ನ, ಇದರ ಯೂಸಸ್ ಏನು ಎಲ್ಲವೂ ಕೂಡ ಒಂದು ತಿಳಿಸ್ಕೊಡಿ, ಇದರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ಅಂತ ಬಹಳಷ್ಟು ಜನ ಕೇಳ್ಕೊತಾ ಇದ್ರು. ಅದಕ್ಕಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದರ ಬಗ್ಗೆ ಪೂರ್ತಿ ಒಂದು ಪಿಂಕ್ ಕಾರ್ಡ್ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಏನಪ್ಪಾ ಅಂದ್ರೆ, ಅಲ್ಲಿವರೆಗೂ ನನ್ನ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಬೆಲ್ ಬಟನ್ ಕೂಡ ಒತ್ತೋದನ್ನ ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳಿಗೆ ತುಂಬು ಹೃದಯದ ವಂದನೆಗಳು. ಹಾಗೆ ಈ ಒಂದು ಪಿಂಕ್ ಕಾರ್ಡ್ ಬಗ್ಗೆ ಪೂರ್ತಿ ಫುಲ್ ಡೀಟೇಲ್ ಅನ್ನ ತಿಳ್ಕೊಳ್ಳೋಣ. ಒಂದು ಗೃಹಲಕ್ಷ್ಮಿಯರಿಗಾಗಿ ಒಂದು ಸರ್ಕಾರ ಕೊಡುವಂತಹ ಪಿಂಕ್ ಕಾರ್ಡ್ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ನೋಡೋಣ. ಈ ಒಂದು ಗೃಹಲಕ್ಷ್ಮಿಯರಿಗಾಗಿ ಈಗಾಗಲೇ ಒಂದು ಏನಪ್ಪಾ ಅಂದ್ರೆ, ಮೊದಲೇ 1ನೇ ಕಂತು 2ನೇ ಕಂತು ತಾವು ಪಡಿತಾ ಇರುವಾಗ ಈ ಒಂದು ಗೃಹಲಕ್ಷ್ಮಿಯ ಒಂದು 1ನೇ ಕಂತು 2ನೇ ಕಂತು ಬಂದಾಗ ಈ ಒಂದು ನಾವು ಪಿಂಕ್ ಕಾರ್ಡ್ ಅನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಆದ್ರೆ ಇಲ್ಲಿವರೆಗೂ ಯಾವುದೇ ಕಾರ್ಡ್ ಕೂಡ ಇಶ್ಯೂ ಮಾಡಿಲ್ಲ. ಆ ಒಂದು ಈ ಪಿಂಕ್ ಕಾರ್ಡ್ ಅನ್ನ ಈಗ ಏನಪ್ಪಾ ಅಂದ್ರೆ, ಸರ್ಕಾರದ ಒಂದು ಲೆವೆಲ್ ನಲ್ಲಿ ಏನೋ ಒಂದು ಚರ್ಚೆ ನಡೆದಿದೆ. ನಾವು ಜುಲೈ ಇಲ್ಲ ಆಗಸ್ಟ್ ಅಲ್ಲಿ ಕೊಡ್ತೀವಿ ಅಂತ ಒಂದು ಇಶ್ಯೂ ಅನ್ನ ಮಾಡ್ತೀವಿ ಅಂತ ಈ ಒಂದು ಸರ್ಕಾರದಲ್ಲಿ ಚರ್ಚೆ ನಡೆದಿದೆ. ಈಗ ಒಂದು ಈ ಪಿಂಕ್ ಕಾರ್ಡ್ ಅನ್ನ ಇಶ್ಯೂ ಮಾಡ್ಬೇಕಂತ. ಈ ಒಂದು ಪಿಂಕ್ ಕಾರ್ಡ್ ಅಂದ್ರೆ ಏನು ಇರೋದಿಲ್ಲ. ಪಿಂಕ್ ಕಾರ್ಡ್ ಅಲ್ಲಿ ತಮ್ಮ ಒಂದು ಗೃಹಲಕ್ಷ್ಮಿಯ ಒಂದು ಏನು ಒಂದು ಐಡಿ ಇರುತ್ತೆ, ಮತ್ತೆ ತಮ್ಮ ಒಂದು ಫೋಟೋ ಇರುತ್ತೆ, ತಮ್ಮ ಒಂದು ಡೀಟೇಲ್ಸ್ ಇರುತ್ತೆ, ಅದಕ್ಕೊಂದು QR ಕೋಡ್ ಇರುತ್ತೆ. ಇದು ಒಂದು ATM ಕಾರ್ಡ್ ಇದ್ದಾಗೆ, ಒಂದು ATM ಕಾರ್ಡ್ ಸೈಜ್ ಹಾಗೆ ಬರುತ್ತೆ. ಇದು ಒಂದು ಪಿಂಕ್ ಕಾರ್ಡ್ ಅಂತ. ಈ ಒಂದು ಕಾರ್ಡ್ ಅನ್ನ ತಾವು ತೋರಿಸಿದ್ರೆ ಒಂದು 2,000 ರೂಪಾಯಿ ಅಮೌಂಟ್ ತಮಗೆ ಡ್ರಾ ಆಗುತ್ತೆ. ಮತ್ತೆ ಏನಾದ್ರು ಅದಕ್ಕೊಂದು ಏನಾದ್ರು ಇನ್ನೊಂದು ಒಂದು QR ಕೋಡ್ ನಿಂತ ಒಂದು ವಿಡ್ರಾ ಮಾಡ್ಕೊಳ್ಳೋದು, ಏನಾದ್ರು ಒಂದು ಫೆಸಿಲಿಟಿ ತೆಗಿತಾರೆ. ಈ ಒಂದು ಕಾರ್ಡ್ ಇತ್ತಪ್ಪ ಅಂದ್ರೆ ಮುಂದೆ ಅಮೌಂಟ್ ಕೂಡ ತಮಗೆ ಬರುತ್ತೆ ಅಂತ ಒಂದು ಈ ಸರ್ಕಾರದ ವತಿಯಿಂದ ಕಂಪಲ್ಸರಿ ಮ್ಯಾಂಡೇಟರಿ ಮಾಡ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಇದೆ. ಏನಪ್ಪಾ ಅಂದ್ರೆ, ಜುಲೈ ಇಲ್ಲ ಆಗಸ್ಟ್ ಅಲ್ಲಿ ಈ ಒಂದು ಕಾರ್ಡ್ ಬಿಡುಗಡೆ ಮಾಡ್ತಾರೆ. ಈಗ ಮತ್ತೆ ಕೆಲವೊಬ್ರು ಕೇಳ್ತಾರೆ, ಇದರ ಒಂದು ಅರ್ಜಿಯನ್ನು ಅಲ್ಲಿ ಸಲ್ಲಿಸಬೇಕು. ಇದಕ್ಕೆ ತಾವು ಯಾವುದೇ ಒಂದು ಅರ್ಜಿಯನ್ನು ಸಲ್ಲಿಸುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗ ನೀವು ಆಲ್ರೆಡಿ ನಿಮಗೆ ಒಂದು ಗೃಹಲಕ್ಷ್ಮಿಯ ಕಂತುಗಳು ನಿಮ್ಮ ಅಕೌಂಟ್ಗೆ ಬರ್ತಾ ಇದೆ. ನಿಮ್ಮ ಡೀಟೇಲು, ನಿಮ್ಮ BPL ಕಾರ್ಡ್ ಡೀಟೇಲು ಎಲ್ಲವೂ ಕೂಡ, ಒಂದು ಆಧಾರ್ ಕಾರ್ಡ್ ಡೀಟೇಲು ಎಲ್ಲವೂ ಕೂಡ ಒಂದು ಸರ್ಕಾರದ ಹತ್ರ ಇದೆ. ತಮ್ಮ ಡೀಟೇಲ್ಸ್ ಎಲ್ಲ ಒಂದು ಆಹಾರ ಸರಬರಾಜು ನಾಗರಿಕ ಇಲಾಖೆ ಏನಿದೆ ಅಲ್ಲ, ಅದರಲ್ಲಿ ತಮ್ಮ ಒಂದು ಡೀಟೇಲ್ಸ್ ಪೂರ್ತಿ ಇದೆ. ಅದೇ ಡೀಟೇಲ್ಸ್ ಮೇಲೆ ಈ ಒಂದು ಕಾರ್ಡ್ಗಳು ರೆಡಿ ಆಗ್ತವೆ. ಕಾರ್ಡ್ ಅನ್ನು ಎಲ್ಲಿ ಪಡ್ಕೋಬೇಕು ಅಂತ ತಮಗೆ ಒಂದು ಕ್ವಶನ್ ಬರುತ್ತೆ. ಈ ಕಾರ್ಡ್ ಅನ್ನು ಎಲ್ಲಿ ಪಡ್ಕೋಬೇಕು, ಹೇಗೆ ಪಡ್ಕೋಬೇಕು ಅಂತ. ತಾವು ಎಲ್ಲಿ ಪಡ್ಕೊಂಬದ್ ಜರುತ್ತಿಲ್ಲ. ಇದು ಒಂದು ಕಾರ್ಡ್ ಅನ್ನ ತಮ್ಮ ಮನೆಗೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ತಮ್ಮ ಮನೆಗೆ, ತಮ್ಮ ಅಡ್ರೆಸ್ಗೆ ಬಂದು ಈ ಒಂದು ಕಾರ್ಡ್ ಅನ್ನ ಕೊಡ್ತಾರೆ. ತಾವು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಜರುತ್ತಿಲ್ಲ, ಏನಿಲ್ಲ. ಈ ಒಂದು ಕಾರ್ಡ್ಗಳು ತಮಗೆ ತಲುಪಿಸ್ತಾರೆ. ಈಗ ಒಂದು ಗೃಹಲಕ್ಷ್ಮಿಯ ಮತ್ತು ಫಲಾನುಭವಿಗಳು ಏನಪ್ಪಾ ಅಂದ್ರೆ, ಇನ್ನೊಂದು ಕ್ವಶನ್ ಏನಪ್ಪಾ ಅಂದ್ರೆ, ಇದು ಈಗ ಅವ್ರು ತಂದು ಕೊಡ್ಲಿಲ್ಲ ಅಂದ್ರೆ ಹೇಗ್ ಮಾಡ್ಬೇಕು? ತಂದು ಕೊಡ್ಲಿಲ್ಲ ಅಂದ್ರೆ ತಮ್ಮ ಸಮೀಪದ ಒಂದು ರೇಷನ್ ಕಾರ್ಡ್ ಎಲ್ಲಿ ತಗೊಳ್ತೀರಾ, ಮತ್ತೆ ಒಂದು ಏನಪ್ಪಾ ಅಂದ್ರೆ ಒಂದು ಆಹಾರ ಸರಬರಾಜು ಇಲಾಖೆ ಇರುತ್ತಲ್ಲ, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ತಮ್ಮ ಈ ಒಂದು ಪಿಂಕ್ ಕಾರ್ಡ್ಗಳು ಇಶ್ಯೂ ಮಾಡ್ತಾರೆ. ಈ ಒಂದು ಪಿಂಕ್ ಕಾರ್ಡ್ ಅನ್ನ ಈ ಒಂದು ಸರ್ಕಾರದ ಲೆವೆಲ್ ಅಲ್ಲಿ ಚರ್ಚೆ ನಡೀತಾ ಇದೆ. ಈಗ ಜುಲೈ ಇಂದ ಆಗಸ್ಟ್ ಅಲ್ಲಿ ಈ ಒಂದು ಕಾರ್ಡ್ಗಳನ್ನ ಇಶ್ಯೂ ಮಾಡ್ತಾರೆ ಅಂತ ಒಂದು ನ್ಯೂಸ್ ಬಂದಿದೆ, ಅಪ್ಡೇಟ್ ಬಂದಿದೆ. ಅದಕ್ಕಾಗಿ ಈ ಒಂದು ಪಿಂಕ್ ಕಾರ್ಡ್ ಬಗ್ಗೆ ಎಲ್ಲವೂ ಕೂಡ ಒಂದು ಡೀಟೇಲ್ ತಾವು ತಿಳ್ಕೊಂಡ್ರಿ. ಪಿಂಕ್ ಕಾರ್ಡ್ಗೆ ಯಾವುದೇ ಅರ್ಜಿ ಒಂದು ಹಾಕೋದು ಏನೂ ಜರುರತ್ತಿಲ್ಲ. ಅರ್ಜಿ ಯಾಕೆ ಹಾಕ್ಬೇಕು? ಇದು ಒಂದು ಗೃಹಲಕ್ಷ್ಮಿ ಅಮೌಂಟ್ ಸಲುವಾಗಿ ಮಾಡ್ತಾ ಇದ್ದಾರೆ. ನೀವು ಗೃಹಲಕ್ಷ್ಮಿ ಎಲ್ಲ ಡೀಟೇಲ್ ಕೂಡ ಕೊಟ್ಟಿದ್ರೆ ತಮಗೆ ಆಲ್ರೆಡಿ ಕಂತುಗಳು ಬರ್ತಾ ಇದಾವೆ. ತಾವು ಯಾವುದೇ ಒಂದು ಅರ್ಜಿಗಳನ್ನು ಹಾಕೋದು ಅವಶ್ಯಕತೆನೇ ಇಲ್ಲ. ಎಲ್ಲೂ ಅರ್ಜಿ ಹಾಕೋದು ಅವಶ್ಯಕತೆ ಇಲ್ಲ. ತಮ್ಮ ಒಂದು ಡೀಟೇಲ್ಸ್ ಅನ್ನ ಯಾರಿಗೂ ಕೂಡ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ನಿಮ್ಮ ಡೀಟೇಲ್ಸ್ ಅನ್ನ ಎಲ್ಲ ಕರೆಕ್ಟ್ ಆದ್ಮೇಲೆ ನಿಮಗೆ ಒಂದು ಕಂತು ಬರ್ತಾ ಇದೆ. ಅದೇ ಒಂದು ಡೀಟೇಲ್ಸ್ ಮೇಲೆ ಈ ಒಂದು ಕಾರ್ಡ್ಗಳು ರೆಡಿ ಆಗಿ ನಿಮ್ಮ ಮನೆತನ ನಿಮ್ಮ ಅಡ್ರೆಸ್ ಮೇಲೆ ನಿಮ್ಮ ಮನೆ ಬಾಗಿಲಿಗೆ ತಂದು ತಲುಪಿಸ್ತಾರೆ. ಮುಂದೆ ಇದು ಮ್ಯಾಂಡೇಟರಿ ಮಾಡೋರಿದ್ದಾರೆ ಅಂತ ಒಂದು ಸರ್ಕಾರದಲ್ಲಿ ಚರ್ಚೆ ನಡೆದಿದೆ. ಒಂದು ಜುಲೈ ಇಲ್ಲ ಆಗಸ್ಟ್ ಅಲ್ಲಿ ಈ ಒಂದು ಕಾರ್ಡ್ಗಳನ್ನ ಬಿಟ್ರೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾವು ಇಮಿಡಿಯೇಟ್ ಆಗಿ ಅವತ್ತಿನ ದಿವಸ ಒಂದು ವಿಡಿಯೋನ ಮಾಡಿ ಹಾಕ್ತೀವಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಹೀಗೆ ಒಳ್ಳೆ ಉಪಯುಕ್ತ
ಉಪಯುಕ್ತವಾದ ಮಾಹಿತಿಗಳನ್ನು ತಮಗಾಗಿ ತರ್ತೀನಿ. ಮುಂದೆ ಸಿಗೋಣ. ಮುಂದೆ ಹೀಗೆ ಒಂದು ಉಪಯುಕ್ತ ಮಾಹಿತಿಗಳನ್ನು ತಮಗಾಗಿ ತರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಒತ್ತೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.